ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ಕಂಪ್ಲೀಟ್ ವಿಡಿಯೋ ನಿಮ್ಮ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರುತ್ತೆ. ಸೊ ಈ ವರ್ಷ ನೀವು ಏನು ಫೀಸ್ ಪೇಮೆಂಟ್ ಮಾಡ್ತೀರಾ 1.5 ಲ್ಯಾಕ್ಸು, ಅದಕ್ಕಿಂತ ಜಾಸ್ತಿ ಅಮೌಂಟ್ನ ನೀವು ಈ ಒಂದು ಸ್ಕಾಲರ್ಶಿಪ್ಸ್ ಮುಖಾಂತರ ವಾಪಸ್ ಪಡ್ಕೋಬೋದಾಗಿರುತ್ತೆ. ಸೊ ಯಾವೆಲ್ಲ ಸ್ಕಾಲರ್ಶಿಪ್ಸ್ ಇದೆ, ಎಲ್ಲಿ ಅಪ್ಲೈ ಮಾಡೋದು, ಅಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ, ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ ಬರ್ತಾ ಇರುತ್ತೆ, ಓಕೆನಾ? ಸೊ ಯಾವುದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ. ಸೊ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ಸ್ ಬರುತ್ತೆ, ಸೊ ಎಷ್ಟು ಅಮೌಂಟ್ ಕೊಡ್ತಾರೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು, ಸೊ ಇದ್ರ ಬಗ್ಗೆ ನಿಮಗೆ ಲೈವ್ ಡೆಮೋ ಮಾಡಿ ಪ್ರತಿಯೊಂದು ಸ್ಕಾಲರ್ಶಿಪ್ಗೂ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಇದು ನಿಮಗೆ ಜಸ್ಟ್ ಬ್ರೀಫ್ ಇಂಟ್ರಡಕ್ಷನ್ ಆಗಿರುತ್ತೆ ಯಾವೆಲ್ಲ ಸ್ಕಾಲರ್ಶಿಪ್ಸ್ ಬರುತ್ತೆ ಅಂತ. ಸೊ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬರುತ್ತೆ SSP ಮತ್ತು NSP. ಸೊ SSP ಬಗ್ಗೆ ಹೇಳೋದಾದರೆ ಇದು ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ಬಂದೇ ಬರುತ್ತೆ. ನೀವು ಕರೆಕ್ಟಾಗಿ ಅಪ್ಲೈ ಮಾಡಬೇಕಷ್ಟೇ. ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ಗೆ SSP ಬಗ್ಗೆ ಗೊತ್ತಿರುತ್ತೆ. ನೀವು SSLC ಅಪ್ಲೈ ಮಾಡಿರ್ತೀರಾ, ಮತ್ತು ಸೆಕೆಂಡ್ PU ಕೂಡ ತುಂಬ ಸ್ಟೂಡೆಂಟ್ಸು ಅಪ್ಲೈ ಮಾಡಿರ್ತಾರೆ. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತೆ. ಬಟ್ ನೀವು ಕರೆಕ್ಟಾಗಿ ಈ ಒಂದು SSP ಲಾಸ್ಟ್ ಡೇಟ್ಗೂ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ನು ಕರೆಕ್ಟಾಗಿ ಅಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಸರಿಯಾಗಿ ಇದ್ದರೆ ಸೊ ಖಂಡಿತ ಎಲ್ಲರಿಗೂ ಕೂಡ SSP ಬರುತ್ತೆ. ನೆಕ್ಸ್ಟು ನಿಮಗೆ ಯಾವಾಗ ಓಪನ್ ಮಾಡ್ತಾರೆ ಅದ್ರ ಬಗ್ಗೆ ಡೀಟೇಲ್ಸು ತಿಳಿಸ್ಕೊಡ್ತೀನಿ, ಓಕೆನಾ? ನೆಕ್ಸ್ಟು NSP. ಸೊ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸೊ NSP ಮತ್ತು SSPಗೂ ಎರಡಕ್ಕೂ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ID ಕ್ರಿಯೇಟ್ ಮಾಡ್ಕೊತೀರ ನೋಡಿ, SSP ID ಮತ್ತು NSP ID. ಸೊ ಇದು ಎರಡು ತುಂಬ ಇಂಪಾರ್ಟೆಂಟು. ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಏನೂ ಕೂಡ ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟು ನಮ್ಮ ಚಾನಲ್ನ ಫಾಲೋ ಮಾಡಿದರೆ ನಿಮಗೆ ಡೀಟೈಲ್ಡ್ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ID ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ಇದೆರಡಕ್ಕೂ ಕೂಡ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ SSPಗೆ ನೀವು ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ಪ್ರತಿಯೊಬ್ಬರಿಗೂ ಬರುತ್ತೆ. ಸೊ NSP ಬಗ್ಗೆ ನಿಮಗೆ ಒಂದು ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ ಡೀಟೇಲಾಗಿ, ಓಕೆನಾ? ನೆಕ್ಸ್ಟು ಪ್ರೈಸ್ ಮನಿ. ಸೊ ಪ್ರೈಸ್ ಮನಿ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ SC ST ಕ್ಯಾಟಗರಿಲಿ ಬರ್ತೀರಾ ನೋಡಿ. ಸೊ ನಿಮಗೆ ನೀವು ಮಿನಿಮಮ್ 60 to 70% ಸ್ಕೋರ್ ಮಾಡಿತ್ತು ಫಸ್ಟ್ ಅಟೆಂಪ್ಟಲ್ಲಿ ಅಂತ ಹೇಳಿದರೆ ನೀವು ಈ ಒಂದು ಪ್ರೈಸ್ ಮನಿಗೆ ಎಲಿಜಿಬಲ್ ಆಗಿರ್ತೀರಾ. ಸೊ ಆಲ್ಮೋಸ್ಟು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಸೆಕೆಂಡ್ PUC ಮತ್ತು 3 years ಪಾಲಿಟೆಕ್ನಿಕ್ ಡಿಪ್ಲೊಮೊ. ಸೊ ಇದರಲ್ಲಿ ನಿಮ್ಮ ಏನು ಪರ್ಸೆಂಟೇಜ್ ಇರುತ್ತಲ್ವ, ಸೊ ಅದು ನಿಮಗೆ ಮೆನ್ಷನ್ ಮಾಡ್ತಾರೆ. ನೀವು ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೋದು. 20,000 ಮತ್ತು 25,000 ಈ ರೀತಿ ನಿಮಗೆ ಅದು ಕೋರ್ಸಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನೀವು ಈ ಒಂದು ವೆಬ್ಸೈಟ್ ಇದೆಯಲ್ಲ, ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟು ರೈತ ವಿದ್ಯಾನಿಧಿ. ಸೊ ಇದು ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪೇರೆಂಟ್ಸ್ ಹತ್ರ ಸೊ ಹೊಲ ಇರಬೇಕು ಅಥವಾ ಜಮೀನು. ಸೊ ಈ ಒಂದು ಹೊಲ ಅಥವಾ ಜಮೀನು ಇದ್ದಾಗ ನಿಮ್ಮ ಪೇರೆಂಟ್ಸ್ಗೆ ರೈತ ವಿದ್ಯಾನಿಧಿ ಅಂತ, ಸೊ ರೈತರ ಮಕ್ಕಳು ಅಂತ ನಿಮಗೆ ಒಂದು ಸಮ್ ಅಮೌಂಟ್ನ ಪೇ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 2,000 to 3,000, ಸೊ ಒಂದು 5,000 ಒಳಗೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಅಮೌಂಟ್ ಬರುತ್ತೆ. ಸೊ ಇದಕ್ಕೆ ನೀವು ಈ ಒಂದು ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಇದ್ರ ಬಗ್ಗೆ ಡೀಟೇಲಾಗಿ ಮೆನ್ಷನ್ ಆಗಿರುತ್ತೆ, ಓಕೆನಾ? ಇದಾದಮೇಲೆ ಇದು ತುಂಬ ಇಂಪಾರ್ಟೆಂಟು. ಸೊ ಇದು ಆಲ್ಮೋಸ್ಟು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಡೇಟ್ ಮಾಡಿದ್ರೆ ಖಂಡಿತ ನಿಮಗೆ ಸಿಗೋ ಚಾನ್ಸಸ್ ಇದೆ, ಓಕೆನಾ? ಸೊ ಯಾವುದದು ಅಂತ ಹೇಳಿದ್ರೆ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕಾಲರ್ಶಿಪ್ ಅಂತ. ಸೊ ಇದು ಯಾರಿಗೆ ಅಂತ ಹೇಳಿದ್ರೆ, ಈಗ ತುಂಬ ಸ್ಟೂಡೆಂಟ್ಸು ಈಗ ಅವ್ರ ಊರು ಬೇರೆ ಇರುತ್ತೆ, ಬಟ್ ಅವ್ರಿಗೆ ಬೇರೆ ಕಾಲೇಜ್ ಸಿಕ್ಕಿರುತ್ತೆ, ಅಂದರೆ ಬೇರೆ ಡಿಸ್ಟಿಕಲ್ಲಿ. ಆವಾಗ ಅವ್ರು ಏನು ಮಾಡ್ತಾರೆ, ಹಾಸ್ಟೆಲ್ಸ್ನ ಹುಡುಕ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಇಲ್ಲ ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ಸ್ ಪಡ್ಕೋಬೋದು, ಅಥವಾ ಹಾಸ್ಟೆಲ್ ಸಿಗಲಿಲ್ವಾ ನಿಮಗೆ 15,000 ಅಮೌಂಟ್ನ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಸೊ ಇದಕ್ಕೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡಬೇಕಷ್ಟೇ. ನೋಡಿ, ನೀವು ನಿಮ್ಗೆ ಹಾಸ್ಟೆಲ್ ರಿಕ್ವೈರ್ಮೆಂಟ್ ಇಲ್ಲ ಅಂದರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡಿಕೊಂಡು ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಹಾಸ್ಟೆಲ್ ಇರುತ್ತಲ್ವಾ, ಸೊ ಅದನ್ನು ಅಪ್ಲೈ ಮಾಡಿ. ಅಕಸ್ಮಾತ್ ಸಿಕ್ಕಿದ್ರೆ ಹಾಸ್ಟೆಲ್ ಸಿಗುತ್ತೆ, ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಅಕಸ್ಮಾತ್ ಬೇಡವಾ, ಸೊ ಈ ಒಂದು ಏನು ಅಪ್ಲೈ ಮಾಡಿರ್ತೀರ ಆ ಒಂದು ಹಾಸ್ಟೆಲ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ 15,000 ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ, ಓಕೆನಾ? ಸೊ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಾಯಿತು, ಫುಡ್ ಆ್ಯಂಡ್ ಅಕೊಮಡೇಷನ್. ನೆಕ್ಸ್ಟು ಇದಾದಮೇಲೆ ಕಟ್ಟಡ ಕಾರ್ಮಿಕರು. ಸೊ ಕಟ್ಟಡ ಕಾರ್ಮಿಕರು ಯಾರಿಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪೇರೆಂಟ್ಸ್ ಹತ್ರ ಕಟ್ಟಡ ಕಾರ್ಮಿಕರು ಕಾರ್ಡ್ ಇರಬೇಕು. ಸೊ ಈ ಒಂದು ಕಾರ್ಡ್ ಇದ್ದಾಗ ನಿಮಗೆ ಮುಂಚೆ ಎಲ್ಲ ಜಾಸ್ತಿ ಬರ್ತಾಯಿತ್ತು. ಸೊ ಈಗ ಒಂದು ಪ್ರೊಫೆಷ್ನಲ್ ಡಿಗ್ರಿಗೆ ಆಲ್ಮೋಸ್ಟ್ 15,000 ಒಳಗಡೆ ಬರುತ್ತೆ, ಓಕೆನಾ? ಸೊ ಮುಂಚೆ ನಿಮಗೆ ಜಾಸ್ತಿ ಅಮೌಂಟ್ ಬರ್ತಾಯಿತ್ತು. SSLCಗೆ ಆಲ್ಮೋಸ್ಟ್ 10,000 ಮೇಲೆ ಬರ್ತಾಯಿತ್ತು. ಈಗ ಕಮ್ಮಿ ಮಾಡಿದ್ದಾರೆ. ಸೊ ಇದು ಅಪ್ಲೈ ಮಾಡೋದಕ್ಕೆ ನೀವು ಕಟ್ಟಡ ಕಾರ್ಮಿಕರು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ನೆಕ್ಸ್ಟು ಡೀಟೇಲ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ನೆಕ್ಸ್ಟು ಜಿಂದಾಲ್ ಸ್ಕಾಲರ್ಶಿಪ್ಪು. ಸೊ ಇದು ತುಂಬ ಇಂಪಾರ್ಟೆಂಟು.
ನೀವು ಒಂದ್ಸಲ ಇದಕ್ಕೆ ಸೆಲೆಕ್ಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ 4 ಇಯರ್ಸ್ ತನಕನೂ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಸ್ ಬರ್ತಾ ಹೋಗುತ್ತೆ, ಓಕೆನಾ. ಸೊ ನಿಮಗೆ ಇದನ್ನು ಚೆಕ್ ಮುಖಾಂತರ ಕೊಡ್ತಾರೆ. ಇದು ಆಲ್ಮೋಸ್ಟ್ ಅಪ್ಲೈ ಮಾಡಿರೋರಿಗೆ ಎಲ್ಲರಿಗೂ ಸಿಗುತ್ತೆ, ಬಟ್ ನೀವು ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ಅಪ್ಲೈ ಮಾಡಬೇಕು, ಓಕೆನಾ. ಸೊ ಈ ಒಂದು ಜಿಂದಾಲ್ ಸ್ಕಾಲರ್ಶಿಪ್ಗೆ ನಿಮಗೆ ನೆಕ್ಸ್ಟ್ ಒಂದು ಡೀಟೇಲ್ ವಿಡಿಯೋ ಬರುತ್ತೆ. ಸೊ ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದಾದಮೇಲೆ HDFC ಸ್ಕಾಲರ್ಶಿಪ್. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ ಆಲ್ಮೋಸ್ಟು ಎಲ್ಲ ಒಂದು ಕಂಪನೀಸ್ ಕೂಡ ಅಥವಾ ಟ್ರಸ್ಟು ಅವ್ರಿಗೇನು ಪ್ರಾಫಿಟ್ ಬರುತ್ತೆ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ನ ಈ ರೀತಿ ಸೋಷಿಯಲ್ ವೆಲ್ಫೇರ್ಗೆ, ಅಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿ ಅಥವಾ ಬೇರೆ ಏನಾದರೂ ಅವರು ಸೊಸೈಟಿಗೆ ಕೊಡುಗೆ ನೀಡಬೇಕು. ಸೊ ಅದರಿಂದ ಅವರ ಪ್ರಾಫಿಟಲ್ಲಿ ಒಂದಷ್ಟು ಪರ್ಸೆಂಟೇಜ್ನ ಈ ರೀತಿ ಸ್ಕಾಲರ್ಶಿಪ್ಸ್ಗೆ ಕೊಡ್ತಾರೆ. ಅದು 2000 ಸ್ಟೂಡೆಂಟ್ಸ್ಗಿರ್ಬೋದು ಅಥವಾ 3000 ಸ್ಟೂಡೆಂಟ್ಸ್ಗಿರ್ಬೋದು, ಸ್ಕಾಲರ್ಶಿಪ್ಸ್ ಮುಖಾಂತರ ನಿಮಗೆ ಕೊಡ್ತಾರೆ. ಸೊ ಅದರಲ್ಲಿ HDFC ಸ್ಕಾಲರ್ಶಿಪ್. ಸೊ ನೀವು ಒಂದು ಸಲ ಇದಕ್ಕೆ ಸೆಲೆಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ 4 ವರ್ಷ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಬಟ್ ನೀವು ಪ್ರತಿ ವರ್ಷ ಒಂದು ರೀತಿ ರಿನ್ಯೂವಲ್ ಅನ್ನೋ ರೀತಿ ನೀವು ಪ್ರತಿ ವರ್ಷ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು. ಆಲ್ಮೋಸ್ಟು 75,000 ತನಕ ಬರುತ್ತೆ, ಓಕೆನಾ. ಸೊ ನಿಮಗೆ ಬೇಕಾದರೆ ಪ್ರೂಫ್ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೊಂದು HDFC ಸ್ಕಾಲರ್ಶಿಪ್. ಇದೇ ರೀತಿ ಈಗ ಇಲ್ಲಿ ತನಕ ಏನು ಹೇಳಿದೆ, ಸೊ ಕಟ್ಟಡ ಕಾರ್ಮಿಕರು ಇಲ್ಲಿ ತನಕ ನಿಮಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಆಯಿತು. ಇಲ್ಲಿಂದ ಮುಂದೆ ಹೇಳ್ತಾ ಇರೋದು ನಾನು ಪ್ರೈವೇಟ್ ಸ್ಕಾಲರ್ಶಿಪ್ಸ್, ಓಕೆನಾ. ನೆಕ್ಸ್ಟ್ ಬರುವಂಥದ್ದು ರಿಲಯನ್ಸ್ ಸ್ಕಾಲರ್ಶಿಪ್. ಸೊ ಈ ಒಂದು ರಿಲಯನ್ಸ್ ಸ್ಕಾಲರ್ಶಿಪ್ಪು ಒಂದು ಸಮ್ ಸ್ಟೂಡೆಂಟ್ಸ್ಗೆ ಅಂತ ಕೊಡ್ತಾರೆ. ಆಲ್ಮೋಸ್ಟ್ ಒಂದು 3,000 to 5,000 ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಒಂದು 5 lakh ಅಥವಾ 1 lakh ಅಪ್ಲಿಕೇಶನ್ಸ್ ಬಂದರೆ ಅದರಲ್ಲಿ ಮೆರಿಟ್ ಬೇಸಸ್ ಮೇಲೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುವಂಥದ್ದು. ಸೊ ನಿಮ್ಮ ಮಾರ್ಕ್ಸ್ ಚೆನ್ನಾಗಿದ್ದಾಗ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟು ಅಪ್ಲೈ ಮಾಡೋದಕ್ಕೆ ಡೈರೆಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅಲ್ಲಿ ಯಾವುದೇ ಸ್ಕಾಲರ್ಶಿಪ್ಸ್ ಬಂದರೂ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಓಕೆನಾ. ನೆಕ್ಸ್ಟ್ ಬರುವಂಥದ್ದು ಕೋಟಾ ಕನ್ಯಾ ಸ್ಕಾಲರ್ಶಿಪ್. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ 1.5 lakhs ತನಕ ಸಿಗ್ಬೋದು. ಸೊ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿ. ಸಿಗೋದು ಬಿಡ ಸೆಕೆಂಡ್ರಿ, ಬಟ್ ನೀವು ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದಕ್ಕೆ ಮೇಯ್ನು ಎಲ್ಲರೂ ಕೂಡ ಅಪ್ಲೈ ಮಾಡೋದು ಯಾವುದರಲ್ಲಿ ಅಂತ ಹೇಳಿದ್ರೆ ಬಡ್ಡಿ ಫಾರ್ ಸ್ಟಡಿ ಈ ಒಂದು ವೆಬ್ಸೈಟಲ್ಲಿ ಅಪ್ಲೈ ಮಾಡುವಂಥದ್ದು. ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಒಂದ್ಸಲ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ನೆಕ್ಸ್ಟು ಯಾವೆಲ್ಲ ಸ್ಕಾಲರ್ಶಿಪ್ಸ್ ಬರುತ್ತೆ ಅದಕ್ಕೆ ಈಸಿಯಾಗಿ ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡ್ಬೋದು. ಬಟ್ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊತೀರಲ್ವಾ, ಅಲ್ಲಿ ಕರೆಕ್ಟಾಗಿ ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡಿದ್ರೆ ಒಂದ್ಸಲ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟು ಎಲ್ಲ ಸ್ಕಾಲರ್ಶಿಪ್ಸ್ಗೂ ಜಸ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಅಲ್ಲಿ ಸಬ್ಮಿಟ್ ಕೊಟ್ಟಾಗ ಈಸಿಯಾಗಿ ಅಪ್ಲೈ ಆಗುತ್ತೆ. ನೆಕ್ಸ್ಟು ಟಾಟಾ ಸ್ಕಾಲರ್ಶಿಪ್, ಅದೇ ರೀತಿ ಆದಿತ್ಯ ಬಿರ್ಲಾ. ಸೊ ಈ ಎರಡೂ ಸ್ಕಾಲರ್ಶಿಪ್ಪು ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಅಪ್ ಟು 80% ಆಫ್ ಕೋರ್ಸ್ ಫೀಸ್ ಆರ್ ಎನ್ ಅಮೌಂಟ್ ರೇಂಜ್ ಇನ್ ಫ್ರಮ್ 10,000 to 12,000 ತನಕ ಸಿಗುತ್ತೆ. ಸೊ ಅಥವಾ ನಿಮ್ಮ 80% ಫೀಸ್ ಏನಾಗಿರುತ್ತೆ ಮೆನ್ಷನ್ ಆಗಿರುತ್ತಲ್ವಾ, ಸೊ ಅದರಲ್ಲಿ 80% ಫೀಸು ಅಥವಾ ಅಮೌಂಟು ನಿಮಗೆ ಇದರಲ್ಲಿ ವಿಚ್ ಎವರ್ ಈಸ್ ಲೆಸ್, ಅಂದರೆ ಯಾವುದು ಕಡಿಮೆ, ಅಂದರೆ ಆಲ್ಮೋಸ್ಟು ಇದೆ ಅಂದ್ಕೊಳ್ಳಿ 10,000 to 12,000 ಸಿಗ್ಬೋದು. ಇದು ಟಾಟಾ ಸ್ಕಾಲರ್ಶಿಪ್ಪು. ಅದೇ ರೀತಿ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್. ಸೊ ಈ ಒಂದು ಸ್ಕಾಲರ್ಶಿಪ್ಸು ಸಿಗ್ತಾ ಹೋಗುತ್ತೆ. ಬಟ್ ನೀವು ಅಪ್ಲೈ ಮಾಡೋದಕ್ಕೆ ಎಲ್ಲದಕ್ಕೂ ಅಪ್ಲೈ ಮಾಡಿ. ಸೊ ಸಿಗೋದು ಬಿಡ ಸೆಕೆಂಡ್ರಿ, ಬಟ್ ನೀವೆಲ್ಲ ಸ್ಕಾಲರ್ಶಿಪ್ಸ್ಗೂ ಅಪ್ಲೈ ಮಾಡಬೇಕು. ನೆಕ್ಸ್ಟು ಇದಾದಮೇಲೆ ಇದು ಸ್ಟೆಮ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇದು ಯಾರಿಗೆ ಅಂತೇಳಿದ್ರೆ ಈಗ ಯಾರೆಲ್ಲ ಸೆಕೆಂಡ್ PUC ಕಂಪ್ಲೀಟ್ ಆಗಿ ಈಗ ಜನರಲ್ ಡಿಗ್ರಿ ಇರ್ಬೋದು ಅಥವಾ ಪ್ರೊಫೆಷನಲ್ ಡಿಗ್ರಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿರ್ತಾರೆ, ಸೊ ಇವ್ರಿಗೆ ಅಂತಲೇ ಈ ಒಂದು ಸ್ಟೆಮ್ ಸ್ಕಾಲರ್ಶಿಪ್ಪು ಪರ್ಟಿಕ್ಯುಲರ್ ಆಗಿರುವಂಥದ್ದು. ಸೊ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಧರ್ಮಸ್ಥಳ ಸ್ಕಾಲರ್ಶಿಪ್ಸು. ಸೊ ನಿಮ್ಮ ಪೇರೆಂಟ್ಸ್ ಏನಾದರೂ ಧರ್ಮಸ್ಥಳ ಟ್ರಸ್ಟ್ ಅಂಡರಲ್ಲಿ ವರ್ಕ್ ಮಾಡ್ತಾ ಇದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ಸ್ಗೆ ಎಲಿಜಿಬಲ್ ಆಗಿರ್ತೀರಾ. ಒಂದ್ಸಲ ವಿಚಾರಿಸ್ಕೊಂಡು ಈ ಒಂದು ಸ್ಕಾಲರ್ಶಿಪ್ಸ್ಗೆಲ್ಲ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಯಾವುದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ನಿಮಗೆ ಈಗ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ, ಎಷ್ಟು ಅಮೌಂಟ್ ಸಿಗ್ಬೋದು ಅಂತ. ನೆಕ್ಸ್ಟು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅದಕ್ಕೆ ಲೈವ್ ಡೆಮೋ ಬರುತ್ತೆ, ಓಕೆನಾ. ಸೊ ಯಾವುದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟು ಇದೇ ರೀತಿ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಓಕೆನಾ. ಸೊ SSPಗಂತೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರಿಗೂ ಸಿಗುತ್ತೆ. ಬಟ್ ನೀವು ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಒಂದ್ಸಲ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟು ಆಟೋಮೆಟಿಕ್ಕು ರಿನ್ಯೂವಲ್ ಆಗುತ್ತೆ. ಬಟ್ ನಿಮಗೆ SSPಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ಸಲ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೆಕೆಂಡ್ ಟೈಮ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಏನು ಅಂತ. ಅದರಿಂದ ಯಾವುದೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಸೊ ಅದಕ್ಕೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.